ನೀ ನನ್ನ ನೋಡುದ ನಾ ನಿನ್ನ ನೋಡುದ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ST8 ಶರಣ ಎಂಪಾಡ್ ಯೂಟ್ಯೂಬ್ ಚಾನಲ್. ಸೊ ಫ್ರೆಂಡ್ಸ್, ಈ ಒಂದು ವಿಡಿಯೋಗೆ ನಾನು ಕಾಪಿರೈಟ್ ಕ್ಲೈಮ್ ಬರ್ತದಂತ ಸೌಂಡನ್ನು ಸ್ವಲ್ಪ ನಿಮಗೆ ಸಾಂಗ್ ಯಾವ ಥರ ಇದೆ ಅಂತ ಸ್ವಲ್ಪ ಫಸ್ಟದಾಗಿ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಕೇಳಿಸ್ಕೊಟ್ಟಿರ್ತೀನಿ. ಸೊ ನೀವೇನಾದರೂ ಫುಲ್ ಸಾಂಗ್ ಕೇಳಬೇಕಂದ್ರೆ ನಾನು ಸ್ಟೇಟಸ್ ಹಾಕಿರ್ತೀನಿ ವಾಟ್ಸಪ್ಪಲ್ಲಿ ಅಥವಾ ಇನ್ಸ್ಟಾಗ್ರಾಮ್ದಲ್ಲಿ ಸ್ಟೋರಿ ಅಥವಾ ರೀಲ್ಸ್ ಹಾಕಿರ್ತೀನಿ. ಅಲ್ಲಿ ಹೋಗ್ಬಿಟ್ಟು ನೀವು ಓಪನ್ ಮಾಡಿಕೊಂಡು ನೋಡ್ಬೋದು. ಇಲ್ಲಪ್ಪ ಅಂದರೆ ಫ್ರೆಂಡ್ಸ್, ಈ ಒಂದು ಲಿಂಕು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಕೊಟ್ಟಿರಲ್ಲ, ಯಾಕಂದರೆ ಈ ಒಂದು ಲಿಂಕು ಬರ್ತಾಯಿಲ್ಲ, ಸ್ವಲ್ಪ ಪ್ರಾಬ್ಲಮ್ ಆಗಿದೆ. ಅದಕ್ಕೋಸ್ಕರ ಅದು ಹೊಸದಾಗಿ ಅಲಾಟ್ಮೇಷನ್ನ ಅಪ್ಡೇಟ್ನ ಮಾಡಬೇಕಾಗಿದೆ. ಸೊ ಆದಷ್ಟು ಈ ಒಂದು ವಿಡಿಯೋನ ನೀವು ಸ್ವಂತದಾಗಿ ಕ್ರಿಯೇಟ್ ಮಾಡ್ಕೊಳ್ಬೇಕು. ಯಾವುದೇ ಥರ ರಿಪ್ಲೇಸ್ ಫೋಟೋ ಅಂತ ನಿಮ್ಮ ಒಂದು ಅಲಾಟ್ಮೇಷನ್ ಇಂಪೋರ್ಟ್ ಆಗೋಲ್ಲ. ಅದಕ್ಕೋಸ್ಕರ ಇವಾಗ ತೋರಿಸ್ಕೊಡ್ತೀನಿ ಬನ್ನಿ ಯಾವ ಥರ ನೀವು ಸ್ವಂತದಾಗಿ ಕ್ರಿಯೇಟ್ ಮಾಡ್ಕೋಬೇಕಂತ. ಸೊ ಈ ಥರ ಅಲಾಟ್ಮೇಷನ್ ಓಪನ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನ್ಯೂ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಎಡಿಟ್ ಅಂತ ಕಾಣ್ತಾ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಕ್ರಿಯೇಟ್ ಪ್ರಾಜೆಕ್ಟ್ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಫ್ರೆಂಡ್ಸ್ ನೋಡಿ, ಇಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ ನೋಡಿ ಫಸ್ಟು ಯಾವ ಥರ ಅಂತ. ಸೊ ಈ ಥರ ನಿಮಗೆ ಕೊಟ್ಟಿದ್ದೀನಿ ನಾನು. ಇಲ್ಲಿ ನಿಮ್ಗೆ ಏನಪ್ಪ ಅಂದರೆ ನಾನು ಗ್ರೂಪ್ನಲ್ಲಿ ಕೊಟ್ಟಿರ್ತೀನಿ. ಸರಿ, ಕೆಳಗಾಯ್ತಲ್ಲ ಗ್ರೂಪ್, ಈ ಗ್ರೂಪ್ನ ನೀವು ರೆಡಿ ಮಾಡ್ಕೊಳ್ಬೋದು. ಸೊ ಅದು ರೆಡಿ ಮಾಡ್ಕೊಳ್ಳೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ನೋಡಿ. ಇವಾಗ ಒಂದು ಫೋಟೋನ ಆ್ಯಡ್ ಮಾಡ್ಕೊಳ್ಳಿ. ಆ ಫೋಟೋ ಬಂದುಬಿಟ್ಟು ನಿಮಗೆ ಯಾವ ಫೋಟೋ ಬೇಕಾದರೂ ನೀವು ಆ್ಯಡ್ ಮಾಡ್ಕೋಬೋದು. ಈ ಥರ ಒಂದು ಫೋಟೋನ ಆ್ಯಡ್ ಮಾಡ್ಕೊತೀನಿ. ಸೊ ಫೋಟೋ ಆ್ಯಡ್ ಮಾಡಿಕೊಂಡು ಇಲ್ಲಿ ದಿಲ್ಲು ನಿಮಗೆ ಈ ಥರ ಬರುತ್ತೆ. ಫಸ್ಟು ಇಲ್ಲಿ ಪ್ಲಸ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನಿಮಗೆ ಈ ಥರ ಬರುತ್ತೆ. ಇಲ್ಲಿ ನೀವು ಮುಂದೆ ಸ್ವೈಪ್ ಮಾಡಿ ಈ ಥರ ದಿಲ್ ಆಪ್ಷನ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇದಾದ ನಂತರ ಇದನ್ನು ಡಬಲ್ ಮಾಡ್ಕೊಳ್ಬೇಕು. ದಿಲ್ ಏನಾದಪ್ಪ ಅಂದರೆ ಡಬಲ್ ಮಾಡಿಕೊಂಡು ಈ ಫೋಟೋನ ಸೆಂಟ್ರ್ ಹಾಕ್ಕೊಂಡು ಚಿಕ್ಕದು ಮಾಡ್ಕೊಳ್ಬೇಕು. ಸೊ ಆ ದಿಲ್ ಆಯ್ತಲ್ಲ, ಅದಕ್ಕಿಂತ ಚಿಕ್ಕದಾಗಿ ಮಾಡಿಕೊಂಡು ಇದೊಂದು ಫೋಟೋ ಎರಡು ದಿಲ್ಲನ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಕಾಣಿಸ್ತಲ್ಲ ಮೇಲ್ಗಡೆ ಗ್ರೂಪ್ ಥರ, ಈ ಥರ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಈ ಥರ ಗ್ರೂಪ್ ಆಗಿರುತ್ತೆ. ಸೊ ಈ ಗ್ರೂಪ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಎಡಿಟ್ ಗ್ರೂಪ್ ಮೇಲೆ ಓಕೆ ಮಾಡಿಕೊಂಡು ಫೋಟೋನಾಗಿ ದೊಡ್ಡದಾಗಿ ಮಾಡ್ಕೊಳ್ಳಿ ಇವಾಗ. ಸೊ ಇಷ್ಟು ಮಾಡಿಕೊಂಡು ಇದಕ್ಕೊಂದು ಎಫೆಕ್ಟ್ನ ಸರ್ಚ್ ಮಾಡ್ಕೊಳ್ಳಿ. ಆ ಎಫೆಕ್ಟ್ ಬಂದುಬಿಟ್ಟು ನಿಮ್ಗೆ ಇರುತ್ತೆ ಪ್ರತಿಯೊಬ್ಬರ ಹತ್ರ. ಇಲ್ಲಿ ಈ ಥರ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಗೆ ಹೇಳಿದ್ದೀನಿ ಪ್ರತಿಯೊಂದು ವೀಡಿಯೋದಲ್ಲಿ. ಸೊ ಫ್ರೆಂಡ್ಸ್, ಈ ಥರ ಆಯಿತು ಅಂತ ತಿಳ್ಕೊಳ್ಳಿ. ಆ ನಂತರ ಇಲ್ಲೊಂದು ಬ್ಯಾಕ್ಗ್ರೌಂಡ್ನ ಆ್ಯಡ್ ಮಾಡೋಣ. ಸೊ ಬ್ಯಾಕ್ಗ್ರೌಂಡು ಏನಪ್ಪ ಅಂದರೆ ಈ ನಮ್ಮ ಬಾಳು ಅಣ್ಣವ್ರದ್ದು ಒಂದು ಬ್ಯಾಕ್ಗ್ರೌಂಡ್ನ ಆ್ಯಡ್ ಮಾಡೋಣ. ಸೊ ನೀವು ಲೇಡೀಸ್ ಫೋಟೋ ಅಂದರೆ ಗರ್ಲ್ಸ್ ಫೋಟೋ ಹಾಕ್ಕೊಳ್ಬೋದು. ಸೊ ಇದಕ್ಕೆ ಎಫೆಕ್ಟ್ ಹಾಕೊಳ್ಳೋಣ. ಆ ಎಫೆಕ್ಟ್ ಬಂದುಬಿಟ್ಟು ಇಲ್ಲಿ ಸರ್ಚ್ ಮಾಡಿ SC ಅಂತ ಸರ್ಚ್ ಮಾಡಿದರೆ ನಿಮಗೆ ಬರುತ್ತೆ ಮೇಲ್ಗಡೆ. ಫಸ್ಟ್ ಬರೋದೇ ಅದು SC ಅಂತ ಸರ್ಚ್ ಮಾಡಿದರೆ ಇಲ್ಲಿ ಬಂತು ನೋಡಿ. ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಸಾರಿ, ಅದು ಹೋಯ್ತು. ಇನ್ನೊಂದು ಸಲ ಸರ್ಚ್ ಮಾಡೋಣ. ಈ ಥರ ಸ್ಟಾರ್ಟ್ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇದನ್ನು ಫುಲ್ಲು ಈ ಥರ ತೊಗೊಂಡು ಗ್ರೂಪ್ ಮೇಲೆ ಕ್ಲಿಕ್ ಮಾಡಿಕೊಂಡು ಬಾರ್ಡರ್ ಹಾಕ್ಕೊಳ್ಳಿ. ಇಲ್ಲಿ ಕಾಣಿಸ್ತಾ ನೋಡಿ ಬಾರ್ಡರ್ ಮತ್ತು ಅಲ್ಲಿರುತ್ತೆ. ಸೊ ಇಲ್ಲಿ ಸೆಂಟರ್ ಅಂತ ಕಾಣ್ತಾರೆ, ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಎಷ್ಟು ಬೇಕಾಗುತ್ತೆ ಅಷ್ಟು ಇಟ್ಕೊಳ್ಳಿ. ನಾನು ಇಷ್ಟು ಇಟ್ಕೊತೀನಿ. ಇಷ್ಟು ಇಟ್ಕೊಂಡು ಸ್ವಲ್ಪ ಇದನ್ನು ಮೂವ್ ಆ್ಯಂಡ್ ಟ್ರಾನ್ಸ್ಫರ್ ಮಾಡಿ ಸ್ವಲ್ಪ ಇಷ್ಟು ದೊಡ್ಡದಾಗಿ. ಇವಾಗ ನೋಡಿ, ಇವಾಗ ಮೇನ್ ಇರೋದು ಇಲ್ಲಿ ಮೂವ್ ಆ್ಯಂಡ್ ಟ್ರಾನ್ಸ್ಫರ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲೊಂದು ಪ್ಲಸ್ ಬಟನ್ ಮೇಲೆ ಓಕೆ ಮಾಡ್ಕೊಳ್ಳಿ. ಸೊ ಇದನ್ನು ಇಷ್ಟು ತಂದ್ಕೊಳ್ಳಿ ಇಷ್ಟು. ಅದಾದ ನಂತರ ಸ್ವಲ್ಪ ಇಷ್ಟು ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಇಲ್ಲೊಂದು ಬೀಟ್ ಮಾರ್ಕ್ ಅಂದರೆ ಪ್ಲಸ್ ಮಾರ್ಕ್ ಹಾಕಿ ಇದನ್ನು ಏನಪ್ಪ ಅಂದರೆ ಈ ಥರ ಇಷ್ಟು ತಗೋಬೇಕು. ಇಷ್ಟು ತೊಗೊಂಡು ಇಲ್ಲಿ ಲಾಸ್ಟ್ ಎಂಡಲ್ಲಿ ಬಂದು ಇಲ್ಲೊಂದು ಬೀಟ್ ಹಾಕ್ಕೊಂಡು ಅದನ್ನು ಸ್ವಲ್ಪ ಈ ಥರ ಅಂದ್ಕೊಂಡು ಅದನ್ನೇನು ಮಾಡ್ಬೇಕಂದ್ರೆ ಇಲ್ಲೊಂದು ಬೀಟ್ ಹಾಕ್ಕೊಳ್ಬೇಕು. ಎಳ್ಕೊಂಡು ಫುಲ್ಲಾಗಿ ಎಳಿಬೇಕು, ಅಂದರೆ ಕರೆಕ್ಟಾಗಿ ಹೋಗಂಗೆ ಇಷ್ಟು ಥರ. ಇಲ್ಲಿ ನೋಡಿ ನಿಮಗೆ ಈ ಥರ ಬರುತ್ತಲ್ಲ, ಇಲ್ಲಿ ನಾನು ಇದನ್ನು ಸೊ ಈ ಥರ ಮಾಡ್ಕೊತೀನಿ. ಇವಾಗ ನೋಡಿ ಈ ಥರ ಬರುತ್ತೆ, ಈ ಥರ ಹೋಗುತ್ತೆ. ಇಷ್ಟೇ ಫ್ರೆಂಡ್ಸ್ ಇರೋದು. ಇವಾಗ ಏನಪ್ಪ ಅಂದರೆ ನೀವು ಒಂದು ಬಾರ್ಡ್ರನ್ನ ಹಾಕ್ತೀವಿ ನೋಡಿ. ಈ ಥರ ಬಾರ್ಡ್ರ್ ತೊಗೊಳ್ಳಿ, ಅಂದರೆ ಫೋಟೋ ಒಂದು ಈ ಥರ ಒಂದು ಫೋಟೋ ಅಂದರೆ ಒಂದು ಯಾವ ಕಲರ್ ಬೇಕಾದ್ರೆ ಇಟ್ಕೊಳ್ಬೋದು. ಇದನ್ನು ನೀವು ಕಲರ್ ಅಂತ ಕಾಣ್ತಾ ಇರೋ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ನಿಮಗೆ ಒಂದು ರೌಂಡಾಗಿ ಈ ಥರ ಕಾಣ್ತಾ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನೀವು ಬಾರ್ಡರ್ ಅಂತ ಕೇಳಿದೆ, ಅವಾಗೆ ಇದನ್ನು ಆನ್ ಮಾಡ್ಕೊಳ್ಳಿ. ಇಲ್ಲಿ ವೈಟ್ ಇಟ್ಕೊಳ್ಳಿ. ಸೊ ಇಟ್ಕೊಂಡು ಇಷ್ಟ ಇಟ್ಕೊಳ್ಳಿ. ಇದಕ್ಕೊಂದು ಎಫೆಕ್ಟ್ನ ಸರ್ಚ್ ಮಾಡಿ. ಆ ಎಫೆಕ್ಟ್ ಇಲ್ಲಿ ಆಯ್ತು ನೋಡಿ. ಇಲ್ಲಿ ಯಾವ್ದಾರ ಟ್ರಿಪ್ಸ್ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ಥರ ನಿಮಗೆ ಬರುತ್ತೆ. ಇಲ್ಲಿ ನೀವು ಇದೇನಪ್ಪ ಅಂದರೆ ಕೌಂಟ್ ಅಂದರೆ ನೀವು ಎಷ್ಟು ಹಾಕ್ತೀರೋ ಅಷ್ಟು ನಿಮಗೆ ಬೀಳುತ್ತೆ. ಇಲ್ಲಿ ಇದು ವಿತ್ ಅಂದರೆ ಎಷ್ಟು ಇಟ್ಕೊತೀರೋ ಅಷ್ಟು ಇಟ್ಕೊಬೋದು. ಇಷ್ಟು ಸಾಕು ನನಗೆ, ಇಷ್ಟು ಇಟ್ಕೊತೀನಿ. ಇದನ್ನು ಯಾವ ಥರ ಬೇಕೋ ಆ ಥರ ಮಾಡ್ಕೊಳ್ಬೋದು ನೀವು. ರೌಂಡಿಂಗು ಇದು ಫುಲ್ಲಾಗಿ ಎಂಡ್ವರೆಗೆ ಬರುತ್ತೆ ನಿಮಗೆ. ಇಲ್ಲಿ ಪ್ಲಸ್ ಹಾಕ್ಕೊಂಡು ಇಲ್ಲಿ ಇಷ್ಟು ಹಾಕ್ಕೊಂಡ್ರೆ ಅದು ಅಷ್ಟೇ ಓಡುತ್ತೆ. ಇಲ್ಲಿ ದೊಡ್ಡದಾಗಿ ಮಾಡ್ಕೊಳ್ಬೇಕು ಅಷ್ಟೇ. ಸೊ ನೋಡಿದ್ರೆ ಕೇಳ್ತಿರಲ್ಲ ಅವಾಗ ಈ ಥರ ಮಾಡಿರ್ತೀನಿ. ಸೊ ವೀಡಿಯೋನ ಎಂಡ್ವರೆಗೆ ನೋಡೋದು ಮಾತ್ರ ಕಲಿಬೇಕಷ್ಟೇ ನೀವು.
ಸೊ ವಿಡಿಯೋ ಎಲ್ಲ ಕ್ರಿಯೇಟ್ ಮಾಡಿ ನಿಮಗೆ ಈಸಿಯಾಗಿ ತೋರಿಸಿರ್ತೀನಿ. ಇದು ಅಕ್ಷರ ಅಂದರೆ ಅಕ್ಷರ ಹಾಕ್ಕೊಳ್ಳೋಕ್ಕೆ ಬೇಕಾಗುತ್ತೆ ನಿಮಗೆ. ಅದಕ್ಕೋಸ್ಕರ ಪ್ರತಿಯೊಂದು ವಿಡಿಯೋದಲ್ಲಿ ನೀಟಾಗಿ ತಿಳಿಸ್ಕೊಟ್ಟಿರ್ತೀನಿ ಫ್ರೆಂಡ್ಸ್. ದಯವಿಟ್ಟು ಸಪೋರ್ಟ್ ಮಾಡೋದು ಮಾತ್ರ ನಿಮ್ಮ ಕಡೆ ಇರುತ್ತೆ. ಸೊ ನೋಡಿದಾರಲ್ಲ ಇಷ್ಟೇ. ಆಯ್ತು, ಇಷ್ಟು ರೆಡಿ ಆದ ತಕ್ಷಣ ನೀವು ಇಲ್ಲಿ ಒಂದು ಈ ಫೋಟೋ ಮೇಲೆ ಕ್ಲಿಕ್ ಮಾಡಿಕೊಂಡು ಇದನ್ನು ಕಾಪಿ ಮಾಡಿಕೊಂಡು ಮುಂದೆ ಪೇಸ್ಟ್ ಮಾಡ್ಕೊಳ್ಬೋದು. ಈ ಥರ ಪೇಸ್ಟ್ ಮಾಡ್ಕೊಳ್ಬೇಕು. ಸಾಂಗ್ನ ನೀವು ಫಸ್ಟು ಆ್ಯಡ್ ಮಾಡಿರಬೇಕು. ಆಯಿತು, ಈ ಥರ ಎಲ್ಲ ಆ್ಯಡ್ ಮಾಡಿಕೊಂಡ್ರೆ ಆಯಿತು. ಇದನ್ನು ಫುಲ್ಲ ಎಂಡವರೆಗೆ ತೊಗೊಳ್ಬೇಕು. ಇದನ್ನು ಅಷ್ಟೇ, ಇಲ್ಲಿ ಇದನ್ನು ಎಂಡವರೆಗೆ ತೊಗೊಳ್ಬೇಕು. ಸೊ ನೋಡಿ ಫ್ರೆಂಡ್ಸ್ ಇಷ್ಟಿರುತ್ತೆ. ಇದನ್ನು ಎಂಡವರೆಗೆ ತೊಗೊಳ್ಳಿ ಇವಾಗ. ಸೊ ನೋಡಿ ಫ್ರೆಂಡ್ಸ್ ಇಷ್ಟೇ ಇರೋದು. ದಯವಿಟ್ಟು ಸಪೋರ್ಟ್ ಇರಲಿ. ಇನ್ನು ಎಲ್ಲ ನೋಡಿ ಪ್ರತಿಯೊಂದು ವೀಡಿಯೋನೂ ಕೊಟ್ಟಿರ್ತೀನಿ. ಇವಾಗ ಎಫೆಕ್ಟು ಅಂತ ನಿಮಗೆ ತೋರಿಸಲಲ್ಲ, ಎಫೆಕ್ಟು ಆ ಒಂದು ಎಫೆಕ್ಟ್ ಹಾಕಿದ್ದೀನಿ ನಾನು. ಚಾನಲ್ ಅಂತೇಳಿ ನಿಮಗೆಲ್ಲ ಕೊಟ್ಟಿರ್ತೀನಿ. ಚಾನಲ್ ರ್ಯಾಂಪ್ ಅಂತೇಳಿ ಇಲ್ಲಿ ಇರುತ್ತೆ ನೋಡಿ, ರ್ಯಾಂಪ್ ಅಂತ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಈ ಥರ ಇಟ್ಕೊಳ್ಳಿ ಇಷ್ಟೇ. ಸೊ ನೋಡಿ ಫ್ರೆಂಡ್ಸ್ ಇಷ್ಟೇ ಇರುತ್ತೆ. ದಯವಿಟ್ಟು ಸಪೋರ್ಟ್ ಇರಲಿ. ಸಪೋರ್ಟ್ ಇದ್ರೂ ಹೆಚ್ಚಿನ ವೀಡಿಯೋ ಮಾಡೋಣ. ಸೊ ಇವಾಗ ವಿಡಿಯೋ ರೀಪ್ಲೇಸ್ ಮಾಡೋಕ್ಕಂತೂ ಆಗೋಲ್ಲ, ನೀವೇ ಸ್ವಂತವಾಗಿ ಕ್ರಿಯೇಟ್ ಮಾಡ್ಕೋಬೇಕು. ಸೊ ಟೇಕ್ ಕೇರ್.